ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ. ಅದು ನಾನೇ ಹಾಡಿದ್ದು ಅಂತ ಪಕ್ಕದಲ್ಲಿದ್ದವ್ರಿಗೆ ಹೇಳಿದೆ. ಮೆಂಟ್ಲಾಗ್ಬಿಟ್ಟಿದ್ದಾರೆ, ಯಾರೋ ಈಗ ಹೇಳ್ತಾರೆ. ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಅಯ್ಯ ಪದವಾಗೆ ಮ್ಯಾಲೆ ದೊದಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ. ಪ್ರಿಯ ಜನತಾ ಮೀಡಿಯಾ ವೀಕ್ಷಕರೇ, ಜನಪದ ಪ್ರಕಾರಗಳನ್ನು ತಾವು ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಅಬ್ಬಬ್ಬಾ, ಎಷ್ಟೊಂದು ಪ್ರಕಾರಗಳಿದೆ ಅಲ್ವಾ, ಎಷ್ಟೊಂದು ಅದ್ಭುತವಾದ ಸಾಹಿತ್ಯ ಇದೆ ಅಲ್ವಾ. ಹೌದು, ನಿಮ್ಮ ಮನಸ್ಸಿಗೆ ಸತ್ಯ. ಹಾಗಾದರೆ ಇಲ್ಲಿವರೆಗೂ ನೀವು ಇಷ್ಟೆಲ್ಲ ಹಾಡಿದ್ರಿ, ಮಂಟೇಸ್ವಾಮಿ ಹಾಡನ್ನು ಹಾಡಲೇ ಇಲ್ವಲ್ಲ ಅಂತ ನೀವೆಲ್ಲ ಅನ್ಕೋಬೋದು. ಸರ್, ಬೆಲ್ ಬಾಟಮಲ್ಲಿ ಹಾಡಿದ್ರಲ್ಲ, ಆ ಹಾಡಿನ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಸರ್, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಅಂತ ಕೇಳ್ಬೋದು. ಹೌದು, ನಿಮ್ಮ ಊಹೆ ಖಂಡಿತವಾಗ್ಲೂ ಸತ್ಯ. ಮಂಟೇಸ್ವಾಮಿಯವರ ಕಥೆಯನ್ನು ತಾವು ತುಂಬ ಕೇಳಿರ್ತೀರಿ. ಮಾದೇಶ್ವರನ ಹಾಡುಗಳು ಎಷ್ಟು ಬಹಳ ಫೇಮಸ್ ಆಗಿತ್ತು, ಹಾಗೆ ಮಂಟೇಸ್ವಾಮಿಯವರ ಕಥೆಯನ್ನು ಕೂಡ ಅಷ್ಟೇ ಬಹಳ ಹೆಸರುವಾಸಿಯಾದಂಥ ಒಂದು ಕಥನಗೀತೆ. ಇದು ಕೂಡ ಒಬ್ಬ ಕಲ್ಪನೆಯ ವ್ಯಕ್ತಿಯ ಕಥೆ ಅಲ್ಲ. ಇದು ಮಂಟೇಸ್ವಾಮಿಗಳು 12ನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಇದ್ದಂಥವ್ರು ಅನ್ನೋದಕ್ಕೆ ಅವರ ಉದಾಹರಣೆಯೂ ಕಲ್ಯಾಣ ಪಟ್ಟಣ ಸಾಲು ಅನ್ನೋದೇ ಬರುತ್ತೆ. ಹಾಗಾಗಿ ಅದು ಕೂಡ ಸಾಕ್ಷಿಯಾಗುತ್ತೆ. ಮಂಟೇಸ್ವಾಮಿಗಳು ಧರ್ಮವನ್ನು ಸಾರ್ತಾ ಉತ್ತರ ದಿಕ್ಕಿನಿಂದ ಮಳವಳ್ಳಿ ಮೈಸೂರು ಕಡೆ ಬಂದು ಅಲ್ಲಿ ತಮ್ಮ ಧರ್ಮವನ್ನು ಪ್ರಚಾರ ಮಾಡ್ತಾ ಹೋಗ್ತಾರೆ. ಧರ್ಮ ಅಂದರೆ ಏನು, ದಾನ ಧರ್ಮದ ಬಗ್ಗೆ ಹೇಳ್ತಾ ಹೋಗ್ತಾರೆ, ಕಾಲಜ್ಞಾನವನ್ನು ಹೇಳ್ತಾರೆ. ಅವರು ಅಲ್ಲಿ 7 ಜನ ಪಾಳೆಗಾರರನ್ನು ನೋಡ್ತಾರೆ. ಅವ್ರಿಗೆ ದಾನ ಧರ್ಮದ ಅರಿವಿರೋಲ್ಲ, ಮಾಟ ಮಂತ್ರಗಳೆಲ್ಲ ಕಲ್ತಿರ್ತಾರೆ. ಆದರೆ ಮಂಟೇಸ್ವಾಮಿಯವ್ರನ್ನ ಏನು ಇವನು ಒಬ್ಬ ತಿರ್ಕ ಅನ್ನೋ ರೀತಿಯಲ್ಲಿ ನೋಡ್ತಿರ್ತಾರೆ. ಆದರೆ ಅದೇ ಮನೆಯಲ್ಲಿ ಒಬ್ಬ ಶಿಷ್ಯನ ನೀಲಿ ಸಿದ್ದಪ್ಪಾಜಿಯವರನ್ನ ಶಿಷ್ಯರನ್ನಾಗಿ ಪಡ್ಕೊಂಡು ಅವ್ರ ಮೂಲಕನೇ ಧರ್ಮವನ್ನು ಸಾರ್ತಾರೆ. ಅಷ್ಟೇ ಅಲ್ಲ, ಕಾಲಜ್ಞಾನವನ್ನು ಹೇಳ್ತಾರೆ. ಮುಂದೆ ಕಲಿಗಾಲದಲ್ಲಿ ಹಿಂಗಾಗತ್ತಪ್ಪ ಸಿದ್ದಪ್ಪಾಜಿ ಅಂತ ಹೇಳಿ ಕಾಲಜ್ಞಾನವನ್ನು ಹೇಳ್ತಾರೆ. ಅದರಲ್ಲಿ ಬರುವಂಥ ಒಂದು ತುಣುಕನ್ನು ಮಾತ್ರ ನಾವು ಅದನ್ನು ಬಳಸ್ಕೊಂಡಿದ್ದೀವಿ. ಇದರಲ್ಲಿ ಅನೇಕ ಸಾಲುಗಳು ಬರ್ತವೆ. ಕಲ್ಯಾಣ ಪಟ್ಟಣದ ಸಾಲಾಗ್ಬೋದು, ಮಂಟೇಸ್ವಾಮಿ ಅಂತ ಸಿದ್ದಪ್ಪಾಜಿ ಇವ್ರಿಗೆ ಬಂತು, ದರ್ಗೆ ದೊಡ್ಡವರು ಅಂತ ಹೇಗೆ ಬಂತು, ಪರಂಜ್ಯೋತಿ ಅಂತ ಯಾಕೆ ಕರೀತಾರೆ, ಹೀಗೆಲ್ಲ ತುಂಬ ಕಥೆಗಳಿದೆ. ಅನೇಕ ಕಥೆಗಳು ಈ ಮೂಲಕ, ಹಾಡಿನ ಮೂಲಕನೇ ಬಂದಿದ್ದಾವೆ. ಅದರಲ್ಲಿ ಒಂದು ಸಾಲು ಮಾತ್ರ ನಾನು ನಿಮ್ಮ ಮುಂದೆ, ಮಧ್ಯದಲ್ಲಿ ಒಂದು ತುಣುಕು ಮಾತ್ರ ನಿಮ್ಮ ಮುಂದೆ ಹಾಡಿದ್ದೀವಿ. ಸಿನಿಮಾದಲ್ಲಿ ಇರೋದು ಬರೀ 4 ಸಾಲು ಅಷ್ಟೇ. ಅದ್ಭುತವಾಗಿ ಮೂಡಿಬಂದಿದೆ ಜನಪದ. ಆ ಸಾಲುಗಳನ್ನು ನಿಮ್ಮ ಮುಂದೆ ಹಾಡ್ತೇನೆ. ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ 12 ಕಂಡುಗ ಭಂಗಿ ಸೊಪ್ಪ ತರಿಸಿ 6 ಕಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗೆದ್ದಯ್ಯ ನೀವೇ ಬನ್ಯೋ ಅಯ್ಯ ಸಿದ್ಧರಿಗೆಲ್ಲ ನೀವು ಅತಿ ಮುದ್ದು ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗೆದ್ದಯ್ಯ ನೀವೇ ಬನ್ಯೋ ಆದಿ ಒಳಗಣ್ಣ ಜ್ಯೋತಿ ಬೀದಿ ಒಳಗಣ್ಣ ಜ್ಯೋತಿ ಬಡವರ ಮನೆಗೂ ಜ್ಯೋತಿ ಬಲ್ಲಿದರ ಮನೆಗೂ ನೀ ಜ್ಯೋತಿ ಹೆತ್ತ ಮನೆಗೂ ನೀ ಜ್ಯೋತಿ ಸತ್ತವರ ಮನೆಗೂ ನೀ ಜ್ಯೋತಿ ಅಯ್ಯ ಹಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ.
ಅವರು ಮುಂದಿನ ಕಲಿಗಾಲದಲ್ಲಿ ಏನಾಗುತ್ತೆ ಅಂತ ಕಾಲಜ್ಞಾನವನ್ನು ಹೇಳ್ತಾರೆ. ಕೆಲವು ತುಣುಕು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ. ಕೇಳಪ್ಪ ನನ್ನ ಕಂದ, ಕೇಳಪ್ಪ ನನ್ನ ಕಂದ, ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು. 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು. ಜೋಡಿ ತೊಟ್ಲ ಕಟ್ಟಿಕೊಂಡು ಜೋಗುಳ ಹಾಡಬೇಕು. ಅಯ್ಯ ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಅದು ಅಲ್ಲದೆ ನನ್ನ ಕಂದ, ಅದು ಅಲ್ಲದೆ ನನ್ನ ಕಂದ, ನೀಲಿ ಸಿದ್ದಪ್ಪಾಜಿ ಅಟ್ಟ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು. ಗುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು. 6ಕ್ಕೇರಿದ ಹೆಂಗ್ಸು 3ಕ್ಕಿಳಿಯಬೇಕು. 3ಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು. ಮಕ್ಕಳಿಲ್ಲದ ಬಂಜೆ ಮಕ್ಕಳ ಹೆರಬೇಕು. ಬೀದಿಲಿ ಬಿದ್ದಿರೋ ಮಕ್ಕಳು ಗದ್ದುಗೆ ಏರಬೇಕು. ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು. ಅತ್ತುಗೆಯನ್ನು ಮೈದ್ರ ಮದುವೆಯಾಗಬೇಕು. ಅಯ್ಯ ತಾನು ತಂದ ಸೊಸೆಯ ನಾಳೆ ಮಾವನೇ ಕಟ್ಟಾಳಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ, ಗುರುಲಿಂಗಯ್ಯ ದಯ ಮಾಡೋ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇಸ್ವಾಮಿಗಳು ಕಥೆಯನ್ನು ಹೇಳ್ತಾ ಇದ್ರಿ, ತುಂಬ ಇದೆ, ಭಾಳ ಅದ್ಭುತವಾದಂಥ ಕಾವ್ಯ. ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ಮೀಡಿಯಾದ ಮೂಲಕ ಇದೆಲ್ಲನ ಪ್ರಚಾರ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಮಂಟೇಸ್ವಾಮಿಯವರ ಹಾಡುಗಳು, ಮಂಟೇಸ್ವಾಮಿಯವರ ಕಥೆ ಅದ್ಭುತವಾದಂಥ ಜನಪದ ಕಾವ್ಯಗಳಲ್ಲಿ ಒಂದು ಅಪ್ರತಿಮವಾದಂಥ ಕಾವ್ಯ ಇದು. ಅದ್ಭುತವಾಗಿ ನೀಲಗಾರರು ಹಾಡ್ತಾರೆ. ಇದರ ಭಾಳ ತುಣುಕುಗಳನ್ನ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ. ಈ ಹಾಡು 4 ಸಾಲ ಮಾತ್ರ ನಾನು ಬೆಲ್ ಬಾಟಮ್ ಸಿನಿಮಾದಲ್ಲಿ ಹಾಡಿದೆ. ಅದಕ್ಕೋಸ್ಕರ ನನಗೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ಸಿಕ್ತು, ಸೌತ್ ಇಂಡಿಯನ್ ಮ್ಯೂಸಿಕ್ ಮಿರ್ಚಿ ಅವಾರ್ಡ್ ಸಿಕ್ತು, ಅನೇಕ ಅವಾರ್ಡ್ಗಳು ಕೂಡ ಇದಕ್ಕೆ ಸಿಕ್ತು. ಅದೆಲ್ಲವೂ ಕೂಡ ಮಂಟೇದನ ಪಾದಕ್ಕೆ ಅರ್ಪಿಸ್ತೇನೆ. ಬಹುಶಃ ಇವತ್ತು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಕೂಡ ಬೆಲ್ ಬಾಟಮ್ ಸಿನಿಮಾದಲ್ಲಿ ಮಂಟೇಸ್ವಾಮಿ ಹಾಡಿದ್ದೀನಿ ಅಂದರೆ ತುಂಬ ಜನ ಎಲ್ಲ ಗುರುತಿಸ್ತಾರೆ. ನೀವೇನ ಹಾಡಿರೋದು ಅಂತಾರೆ. ಗಾಯಕನಾಗಿ ಎಷ್ಟೋ ಜನಕ್ಕೆ ಪರಿಚಯ ಇರಲಿಲ್ಲ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಭಾಳ ಈ ಹಾಡನ್ನು ನಮ್ಮ ಜಯತೀರ್ಥ ಅವರು ಸಿನಿಮಾಗೆ ಅಳವಡಿಸ್ಬೇಕು ಅಂತ ನನ್ನ ಕರೆದ್ರು. ಹೋಗಿ ಹಾಡಿದೆ. ಮೊದಲು ಏನಂತ ಬೇಡ ನೋಡಿ ಸರ್, ಯಾರಾದರೂ ಪ್ರೊಫೆಷನಲ್ ಕೈಲಿ ಆಡಿಸ್ಬಿಡಿ, ಅದು ಪ್ರೊಫೆಷನಲ್ ಅಂದರೆ ಈ ಸಿನಿಮಾ ಆಡೋರ ಕೈಲಿ ಆಡಿಸ್ಬಿಡಿ ಅಂದೆ. ಇಲ್ಲ ಇದು ನೀವೇ ಆಡಬೇಕು. ಯಾಕೆಂದರೆ ಅಲ್ಲಿವರೆಗೂ ನಾನು ಸುಮಾರು ಒಂದು 10-15 ಸಿನಿಮಾಗೆ ಹಾಡಿದ್ದೆ. ಅದು ಯಾವ ಸಿನಿಮಾ ಕೂಡ ಅಷ್ಟು ಹೆಸರು ತಂದು ಕೊಟ್ಟರಲ್ಲ, ಮೇಷ್ಟ್ರು ಆ ಥರದ ಒಳ್ಳೊಳ್ಳೆ ಸಿನಿಮಾನೇ ಹಾಡಿದ್ದೆ. ಬಟ್ ಯಾವುದೂ ಹಾಡುಗಳು ಕ್ಲಿಕ್ ಆಗಿರಲಿಲ್ಲ. ಯಾರೂ ಅದ್ರ ಗಮನಿಸಲ್ಲ ಜನಪದ ಹಾಡುಗಳನ್ನ ಅಂಥೇಳಿ ನಾನು ಬೇಡ ಬಿಡಿ ಸರ್, ಬೇರೆ ಕೈಲಿ ಹಾಡಿಸಿ ಅಂತ ಹೇಳಿದ್ದೆ. ಆದರೆ ಇಲ್ಲ, ನೀವೇ ಹಾಡಬೇಕು ಅಂತ ಹಾಡಿಸಿದ್ರು. ಅದನ್ನು ಮರೆತು ಬಿಟ್ಟಿದ್ದೆ ನಾನು. ಕಥೆನೂ ಕೂಡ ಹೇಳಿದ್ರು, ಕಥೆನೂ ಮರೆತು ಬಿಟ್ಟಿದ್ದೆ. ಕೊನೆಗೆ ಥಿಯೇಟ್ರಲ್ಲಿ ನೋಡೋಣ ಅಂಥೇಳಿ ಯಾರು ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ನಿಮ್ಮ ಹಾಡು ಬರ್ತಾ ಇದೆ, ನಿಮ್ಮ ಧ್ವನಿನೇ ಅದು, ನಾನು ಕಂಡಿಡಿದೆ, ಭಾಳ ಚೆನ್ನಾಗಿದೆ ಹಾಡಿದು, ತುಂಬ ಥಿಯೇಟ್ರಲ್ಲೆಲ್ಲ ಭಾಳ ಖುಷಿ ಅನಿಸ್ತಾ ಇದೆ, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಹೌದಾ ಅಂಥೇಳಿ ನಾನು ಸಿನಿಮಾ ನೋಡೋಣ ಅಂತ ಹೋಗಿ ಕೂತ್ಕೊಂಡೆ. ಪ್ರಾರಂಭದಲ್ಲಿ ಫಸ್ಟ್ ಸೀನ್ ನೋಡಿದೋಸ್ರೆ ಇದೇನು ಕಳ್ತನ ಮಾಡ್ಕೊಳ್ಳೋಕೆ ಹಾಕ್ಬಿಟ್ಟವ್ರಲ್ಲಿ ಈ ಹಾಡು ಅಂತ ಅನ್ನಿಸ್ಬಿಡ್ತು. ಆಮೇಲೆ ಸಿನಿಮಾ ಪೂರ್ತಿ ನೋಡಿದ್ಮೇಲೆ ಎಸ್ ಒಳ್ಳೆ ಇದೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಭಾಳ ಚೆನ್ನಾಗಿ ಇದೆ. ಸಿನಿಮಾ ಕೂಡ ಒಳ್ಳೆಯ ಸಿನಿಮಾ. ನನಗೆ ಅಲ್ಲೊಂದು ಘಟನೆ ನಡೀತು. ಏನಂದರೆ ನಾನು ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ. ಪಕ್ಕದಲ್ಲಿ ಯಾರೋ ಕುಳಿತಿದ್ದರು, ವಿಷಿಲ್ ಹೊಡಿತಾಯಿದ್ರು ಆ ಹಾಡು ಬಂದಾಗ. ಒನ್ಸ್ ಮೋರ್ ಅಂತೆಲ್ಲ ಕೂಗ್ತಾಯಿದ್ರು. ನನಗೆ ಖುಷಿಯಲ್ಲ, ನನ್ನ ಪಕ್ಕದಲ್ಲೇ ಕುಳಿತ್ಕೊಂಡು ನನ್ನ ಹಾಡು ನಾನೇ ನೋಡ್ಕೊಂಡು ಎಂಜಾಯ್ ಮಾಡೋವಂಥದ್ದು. ಅದು ಫಸ್ಟ್ ಟೈಮು ಅವ್ರಿಗೆ ಎಂಜಾಯ್ ಮಾಡ್ತಿದ್ದಾರೆ, ಬೇರೆ ಜನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ ಸಿನಿಮಾದಲ್ಲಿ. ನನಗೆ ತಡಿಲಾರ್ದೆ ಅದು ನಾನೇ ಹಾಡಿದ್ದು ಅಂತ ಅವ್ರಿಗೆ ಪಕ್ಕದಲ್ಲಿದ್ದವ್ರಿಗೆ ಹೇಳಿದೆ.
ಅವರು ನಾನು ನೋಡಿದ ರೀತಿ ಹೆಂಗಿತ್ತು ಅಂತಂದರೆ ಇವನು ಮೆಂಟ್ಲಾಗ್ಬಿಟ್ಟಿದ್ದಾನೆ, ಇವ್ನು ಯಾರೋ ಹಿಂಗೆ ಹೇಳ್ತಾವನೆಲ್ಲ ಅಂತ ಒಂಥರ ನೆಗ್ಲೆಕ್ಟ್ ಮಾಡಿ, ಹೌದಾ ನೀವು ಆಡ್ರದ ಆಯಿತು ನೋಡಿ ಸಿನಿಮಾ ನೋಡಿ ಅನ್ನೋ ಥರ ಒಂಥರ ವ್ಯಂಗ್ಯವಾಗಿ ನನಗೆ ಯಾಕನ ಹೇಳ್ದೆ ಶೇಪ್ ಔಟ್ ಆಯಿತು ಅವತ್ತು, ಖಂಡಿತ ಶೇಪ್ ಔಟ್ ಆಯಿತು. ನಾನು ಯಾಕನ ಹೇಳ್ದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಇನ್ನೊಂದು ದಿನ ಒಂದು 3-4 ಜನನೆಲ್ಲ ಕರ್ಕೊಂಡು ಸಿನಿಮಾ ನೋಡ್ಸೋಣ ಅಂತ ಕರ್ಕೊಂಡೋದೆ. ಮನೆಯವರೆಲ್ಲರೂ ಇದ್ದರು ಅವತ್ತು ಸಿನಿಮಾ ನೋಡಿದಾಗ ಈಚೆ ಬರ್ತಿದ್ದಾಗ ಆ ಹಾಡು ಸೂಪರಾಗಿತ್ತು ಅಂತ ಜನ ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನನ್ನ ಕರ್ಕೊಂಡೋಗಿದ್ನಲ್ಲ ಅದರಲ್ಲಿ ನನ್ನೊಬ್ಬರು ಸ್ನೇಹಿತರಿದ್ದವರು ಇವರೇ ಹಾಡಿದ್ದು ಅಂತ ಹೇಳ್ತಾಯಿದ್ರು ಅಲ್ಲಿರೋರಿಗೆಲ್ಲ. ಮತ್ತು ಆ ಥಿಯೇಟ್ರಲ್ಲೇ ಹೇಳಬೇಕಲ್ವ ನೀವು, ಅಲ್ಲೇ ಹೇಳಬೇಕಲ್ಲ, ಅಲ್ಲೇ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ವಿ ಅಲ್ವಾ ಅಂತಂದರು. ಒಂದು ಸರಿ ಹೇಳಿ ನನಗಾಗಿದೆ ಪರಿಚಯ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನೆ ಅದೇ. ಎಷ್ಟೋ ಜನ ಕಾಯಕರುಗಳಿಗೆ ಹಂಗಾಗುತ್ತೆ, ಎಷ್ಟೋ ಹಾಡಿರ್ತೀವಿ. ಸುಮಾರು 80-85 ಸಿನಿಮಾ ಹಾಡಿದ್ದೀನಿ. ಕಳೆದ ವರ್ಷ ಆ್ಯಕ್ಟ್ 1978 ಅನ್ನೋ ಸಿನಿಮಾ ಹಾಡು PRK ಆಡಿಯೋನಲ್ಲಿ ರಿಲೀಸ್ ಆಗಿತ್ತು. ಜಯದ್ ಕಾಯ್ಕಿಣಿಯವರು ಬರೆದಿದ್ರು, ರಾಹುಲ್ ಬಕೇಶನ್ ಅವರು ಮ್ಯೂಸಿಕ್ ಮಾಡಿದರು. ಈ ಹಾಡು ನನಗೆ ಫಿಲ್ಮ್ಫೇರ್ಗೆ ನಾಮಿನೇಷನ್ ಆಗಿತ್ತು. ನನ್ನ ಹೆಸರು ಫಿಲ್ಮ್ಫೇರ್ಗೆ ನಾಮಿನೇಷನ್ ಆಗಿತ್ತು ಅನ್ನೋದೇ ಖುಷಿ ವಿಚಾರ. ನಾಮಿನೇಷನ್ ಆಗಿದ್ದು ದೊಡ್ಡ ಬಹುಮಾನ ಬರಲಿ ಬಿಡಲಿ, ಬಟ್ ಫಿಲ್ಮ್ಫೇರ್ಗೆ ನಾಮಿನೇಷನ್ ಆಯ್ತಲ್ಲ ಅನ್ನೋದೇ ಸಂತೋಷ. ಎಲ್ಲೋ ಜನಪದ ಹಾಡ್ಕೊಂಡಿದ್ದವನಿಗೆ ಈ ಮಟ್ಟದ ಒಂದು ಅದು ಸಿಕ್ಕಿದ್ದು ಬಿಕಾಸ್ ಆಫ್ ದಿಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರ ನಡುವೆ ಸುಮಾರು ಕಮರ್ಷಿಯಲ್ ಸಿನಿಮಾ ಹಾಡುಗಳು ಅದೆಲ್ಲ ಹಾಡ್ತಾಯಿದ್ದೀನಿ, ಧ್ವನಿ ಸುರುಳಿಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಇದೆಲ್ಲ ಜನಪದ ಇರೋದಕ್ಕೆ ಅಂತ, ಜನಪದ ನಾನು ಒಲವು ಇಟ್ಕೊಂಡಿರೋದಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂಥೇಳಿ ದೇವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಪ್ರಿಯ ವೀಕ್ಷಕರೇ, ಜನತಾ ಮೀಡಿಯಾದ ಮೂಲಕ ನೀವು ಜನಪದ ಹಾಡುಗಳನ್ನು, ಜನಪದ ಸಾಹಿತ್ಯವನ್ನು ಹೆಚ್ಚೆಚ್ಚು ನೋಡಿ ಪ್ರೋತ್ಸಾಹಿಸಿ ನೀವು ಕಲ್ತ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೇನೆ.